ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 3 ಬಾರಿ ಅಲ್ಲಿ ಬಿಜೆಪಿ ಸತತವಾಗಿ ಗೆಲುವನ್ನು ಸಾಧಿಸಿದೆ. ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ ನೋಡಿದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರೇ ಪ್ರಾಬಲ್ಯ ಇರುವಂತ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಜಾತಿಯವರು ನಿರ್ಣಾಯಕ ಆಗಲಿದ್ದಾರೆ, ಯಾವ್ಯಾವ ಕಮ್ಯುನಿಟಿ ವೋಟರ್ಸ್ ಎಷ್ಟಿದ್ದಾರೆ, ಅಲ್ಲಿ ಮುಸ್ಲಿಂ ವೋಟ್ ಎಷ್ಟು, ಕುರುಬ ಎಷ್ಟು, ಗಂಗಮತ, ಬ್ರಾಹ್ಮಣ, ಮರಾಠ ಇತರೆ ವೋಟ್ಗಳೆಲ್ಲವೂ ಎಷ್ಟು, ಟೋಟಲ್ ಎಷ್ಟು ಮತದಾರರಿದ್ದಾರೆ ಅನ್ನೋದನ್ನ ಈಗ 1 by 1 ನೋಡ್ತಾ ಹೋಗೋಣ ಬನ್ನಿ. ಲಿಂಗಾಯತರೇ ನಿರ್ಣಾಯಕರಾಗಿರುವಂಥ ಈ ಕ್ಷೇತ್ರದಲ್ಲಿ ಸುಮಾರು 6,80,000 ಲಿಂಗಾಯತ ವೋಟ್ಗಳು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದ್ದಾವೆ. SC ST 3,25,000 ವೋಟ್ಗಳು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದೆ. ಮುಸ್ಲಿಮರು ಕೂಡ ಇದ್ದಾರೆ, ಅಲ್ಪಸಂಖ್ಯಾತ ವೋಟ್ಗಳು 2,95,000. ಕುರುಬ ವೋಟ್ಗಳು ಕೂಡ ಈಗ ಕಾಂತೇಶ್ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒತ್ತಾಸೆಯಲ್ಲಿದ್ದಾರಲ್ಲ, ಅವರ ಕಮ್ಯುನಿಟಿ ವೋಟ್ಗಳು ಕೂಡ ಇದ್ದಾವೆ. 2,70,000. ಗಂಗಾಮತ 50,000 ವೋಟ್ಗಳಿದೆ. ಬ್ರಾಹ್ಮಣ 45,000 ಇದೆ. ಹಾಗೆ ಮರಾಠ 45,000. ಇತರೆ 1,50,000. ಟೋಟಲ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ 17,58,021 ಮತದಾರರು ಇದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ. ನೀವು ನೋಡಿದ್ರಿ ಕಳೆದ ಬಾರಿ ಎಷ್ಟು ಲೀಡ್ನಲ್ಲಿ ಉದಾಸಿ ಅವರು ಗೆದ್ದಿದ್ರು ಅನ್ನೋ ಲೆಕ್ಕಾಚಾರವನ್ನು ಕೂಡ ನಾವು ತೋರಿಸಿದ್ವಿ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಮೋದಿ ಅಲೆ ಮತ್ತೆ ಬಿಜೆಪಿಯ ಸ್ಟ್ರಾಟರ್ಜಿ, ರಾಮ ಮಂದಿರ ಮತ್ತೊಂದು ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ. ಆದರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಈ ಬಾರಿ ಒಂದು ಗೆಲುವಿನ ಹೋಪ್ನಲ್ಲಿದ್ದಾರೆ. ಬಹುಶಃ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಗ್ಯಾರಂಟಿ ಯೋಜನೆಗಳ ಕೈ ಹಿಡಿಯುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಈಗ ನಮ್ಮ ಸ್ಕ್ರೀನ್ ಮೇಲೆ ಹಾವೇರಿ ಗದಗ ಮತದಾರರ ವಿವರ ಕೂಡ ನಮಗೆ ತೋರಿಸ್ತಾ ಇದ್ವಿ, ಅದನ್ನು ನೋಡ್ಕೊಬಿಡಿ. ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರು ಎಷ್ಟಿದ್ದಾರೆ ಅಂತೇಳಿ, ಇತರರು ಎಷ್ಟಿದ್ದಾರೆ ಅಂತೇಳಿ, ಒಟ್ಟು ಮತದಾರರು ಎಷ್ಟಿದ್ದಾರೆ ಅಂತೇಳಿ. ಈಗ ನಮ್ಮೊಂದಿಗೆ ಬಿಜೆಪಿ ಆಕಾಂಕ್ಷಿ ಆಗಿರುವಂಥ ಮಂಜುನಾಥ್ ಮಡಿವಾಳ ಅವರು ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಮಡಿವಾಳ ಅವರೇ ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ ಸರ್. ಎಷ್ಟು ಹೋಪ್ ಇದೆ? ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನೆಲ್ ನ ಒಂದು ಅಭಿಮಾನಿ ಕೂಡ ಹೌದು ನಾನು, ಅರ್ನಬ್ ಗೋಸ್ವಾಮಿ ಸಾಯರ್ದ. ಥ್ಯಾಂಕ್ ಯು. ಎಷ್ಟು ವಿಶ್ವಾಸ ಇದೆ ಮಂಜುನಾಥ್ ಅವರೇ ಟಿಕೆಟ್ ಸಿಗುತ್ತೆ ಅಂತೇಳಿ? ಸರ್ ನನಗೆ ಫುಲ್ ಆತ್ಮವಿಶ್ವಾಸ ಇದೆ. ಈ ಬಾರಿ ಹಾವೇರಿ ಗದಗ ಲೋಕಸಭಾ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಾರ ಅನ್ನೋ ಆತ್ಮವಿಶ್ವಾಸ ನನಗಿದೆ ಸರ್. ನನಗೆ ನಿಮ್ಗೇನೋ ಆತ್ಮವಿಶ್ವಾಸ ಇದೆ ಅಂತ ನೀವು ಹೇಳ್ತಿದ್ದೀರಿ. ಆ ಕಡೆ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಇದೆ, ಜಗದೀಶ್ ಶೆಟ್ಟರ್ ಅವರ ಹೆಸರಿದೆ, BC ಪಾಟೀಲ್ ಅವ್ರು ಕೇಳ್ತಿದ್ದಾರೆ, ಈಶ್ವರಪ್ಪ ಅವ್ರ ಪುತ್ರ ಕಾಂತೇಶ್ ಅವ್ರು ಕೇಳ್ತಿದ್ದಾರೆ. ಇವರೆಲ್ಲರ ಮಧ್ಯೆ ನನಗೂ ಇದೇ ಸಿಗುತ್ತೆ ಅನ್ನೋ ಹೋಪ್ಸ್ ಈಗಲೂ ಇದೆಯಾ ಸರ್? ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡ್ಬೇಕಾದ್ರೆ ಕಾರ್ಯಕರ್ತರ ಪಕ್ಷ ಸರ್ ಇದು ಮೊದಲಿಗೆ. ಇಲ್ಲೆಲ್ಲ ಪ್ರಭಾವಿಗಳು ಮಕ್ಕಳೇ ಅಧಿಕಾರ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ನಮಗೂ ಕೊಡಿ, ನಮ್ಮ ಮಕ್ಕಳಿಗೂ ಕೊಡಿ ಅಂತ ಹೋದ್ರೆ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ಬೇಕು ಸರ್? ನಾವು ಕಳೆದ 10-12 ವರ್ಷಗಳಿಂದ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಸರ್. ಈಗಿರುವಾಗ ಪಕ್ಷದ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಳ್ಳಿ ಬಿಡಿ ಸರ್. ಪಕ್ಷದ ಕಾರ್ಯಕರ್ತರನ್ನ ಹೆದರಾಕೊಳ್ಳಕ್ಕೂ ಆಗಲ್ಲ, ಹಿರಿಯರನ್ನು ಕೂಡ ಹೆದರಾಕೊಳ್ಳಕ್ ಆಗಲ್ಲ. ಇವ ಸದಾನಂದ ಗೌಡ್ರು ಹೇಳ್ಬಿಟ್ಟವ್ರೆ, ಲಾಸ್ಟ್ ಟೈಮ್ ವಿಧಾನಸೌಧ ಚುನಾವಣೆಯಲ್ಲಿ ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ದೊಡ್ಡ ಪೆಟ್ಟು ಬಿದ್ದಿದೆ ಅಂತೇಳಿ. ಈ ಸರಿ ಅದೇ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಂತ ವಿಶ್ವಾಸ ಇದೆ ಅಂತೇಳಿ. ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ನನಗೆ 100% ವಿಶ್ವಾಸ ಇದೆ ಸರ್. ಈಗ ಮಾಜಿ ಮುಖ್ಯಮಂತ್ರಿಗಳು ಇಬ್ರು ಕೂಡ ಹಾವೇರಿ ಕಣಕ್ಕೆ ಇಳಿಯುವ ಸಾಧ್ಯತೆ ಅಂತ ನಿಮ್ ನ್ಯೂಸ್ ಚಾನಲ್ ಅಲ್ಲೇ ತೋರಿಸ್ತಾ ಇದ್ರಿ ಸರ್. ಈಗ ಈಶ್ವರಪ್ಪ ಅವ್ರ ಮಗ ಆಗಿರ್ಬಹುದು, ಮತ್ತೆ BC ಪಾಟೀಲ್ ಆಗಿರ್ಬಹುದು, ಒಬ್ಬರಿಗೊಬ್ಬರಿಗೆ ಯಾರಿಗೂ ಇದಿಲ್ಲ ಸರ್. ಈಗ ಒಬ್ರಿಗೆ ಅವ್ರಿಗೆ ಕೊಡ್ಬೇಡಿ ಅಂತ ಅವ್ರಿಗೆ ಬೇಡ ಅಂತ ಇವ್ರು 4 ಜನ ಬೇಡ, ಸಾಮಾನ್ಯ ಕಾರ್ಯಕರ್ತರು ಕೊಟ್ಬಿಡಿ ಸರ್. ಎಲ್ಲಾ ಪಕ್ಷದ ನಾಯಕರು ಒಂದು ಕೆಲಸ ಮಾಡಿ ಕಾರ್ಯಕರ್ತರನ್ನ ಒಂದು ಲೋಕಸಭಾ ಸದಸ್ಯರನ್ನಾಗಿ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ ಅವರಲ್ಲಿ. ಓಕೆ, ಒಂದು ಆಕಾಂಕ್ಷಿ ಆಗಿದ್ದೀರಿ. ನೋಡೋಣ, ಇನ್ನೇನು 2-3 ದಿನದಲ್ಲಿ ಶಾರ್ಟ್ ಲಿಸ್ಟ್ ಆಗುತ್ತೆ. ಶಾರ್ಟ್ ಲಿಸ್ಟ್ ಆಗಿ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ. ನಾವು ಕೂಡ ಆಶಿಸ್ತೀವಿ ಕಾರ್ಯಕರ್ತರಿಗೆ ಸಿಗ್ಲಿ ಅಂತ ಹೇಳಿ. ಆದ್ರೂ ಕೂಡ ವರಿಷ್ಠರ ತೀರ್ಮಾನ, ನಾವೇನು ಆಶೀರ್ವಾದ ಮಾಡಿದ್ರು ಕೂಡ ವರಿಷ್ಠರು ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈಗ ಹಾವೇರಿ ಗದಗದ ಒಂದು ಲಾಸ್ಟ್ ಪಂಚನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಯಾರ್ಯಾರು ನಿಂತರೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿ ಅವರು ಮತವನ್ನ ತಗೊಳ್ತಾರೆ ಅಂತೇಳಿ ನೋಡಿ. ಈಗ ಬಸವರಾಜ ಬೊಮ್ಮಾಯಿ ಅವರು ಆನಂದ ಸ್ವಾಮಿ ಗಡ್ಡದೇವರ ಮಠ ಎಗೇನ್ಸ್ಟ್ ಆಗಿ ನಿಂತ್ಕೊಂಡ್ರೆ ಬಿಜೆಪಿಗೆ 56%ನಷ್ಟು ಓಟ್ ಬೀಳುತ್ತೆ, ಕಾಂಗ್ರೆಸ್ಗೆ 44%ನಷ್ಟು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಬಸವರಾಜ ಬೊಮ್ಮಾಯಿರನ್ನು ಹೊರತುಪಡಿಸಿ
ಜಗದೀಶ್ ಶೆಟ್ಟರ್ ಅವರು, ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಏನಾದರೂ ಕಣಕ್ಕೆ ಇಳಿದಿದೆ ಆದರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಎಗೇನ್ಸ್ಟ್ ಆಗಿ 54% ಅಲ್ಲಿ ಸಿಗುವಂಥ ನಿರೀಕ್ಷೆ ಇದೆ. ಅಲ್ಲೂ ಕೂಡ ಆನಂದ್ ಗಡ್ಡದೇವರ ಮಠ ಅವರಿಗೆ 46%. ನೋಡಿ, ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಅನೌನ್ಸ್ ಆದಮೇಲೆ ನೋಡಿ ಪರ್ಸೆಂಟೇಜ್ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಕಾಂತೇಶ್ವರ್ ಈಶ್ವರಪ್ಪ ಅವರ ಪುತ್ರ ಅವ್ರಿಗೇನಾದರೂ ಇತ್ತು ಅಂತ ನೋಡಿ 52%. ಒಲವು ನೋಡಿ, ಒಲವು ಅಂತನಾದರೂ ತಿಳ್ಕೊಳ್ಳಿ ಅಥವಾ ಪರ್ಸೆಂಟೇಜ್ ಆದರೂ ಅಂತ ತಿಳ್ಕೊಳ್ಳಿ. ನಿಮಗೆ ಇಲ್ಲಿ ಕಾಂತೇಶ್ ಅವ್ರು ನಿಂತ್ಕೊಂಡ್ರೆ ಕ್ಷೇತ್ರದಿಂದ ಅವರ ಮೇಲಿರುವಂಥ ಒಲವು 52%. ಆಗ ಗಡ್ಡದೇವರ ಮಠ ಅವರ ಮೇಲಿರುವಂಥ ಒಲವೇನಿದೆ ಅದು ಜಾಸ್ತಿ ಆಗುತ್ತೆ. ನೋಡಿ 44, 44, 48 ಈ ರೀತಿಯಾಗಿದೆ. ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕಾದು ನೋಡಬೇಕು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಹಾವೇರಿಯಲ್ಲಿ ಬರುವಂಥ 3, ಗದಗದಲ್ಲಿರುವಂಥ 5 ವಿಧಾನಸಭಾ ಕ್ಷೇತ್ರಗಳು ಒಟ್ಟಿಗೆ ಸೇರಿ 8 ವಿಧಾನಸಭಾ ಕ್ಷೇತ್ರಗಳು ಸೇರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಆಗಿದೆ. ಈ ಬಾರಿ ಯಾರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಇದೆ. ಸಿಕ್ಕಿದ ಬಳಿಕ ಅಸಲಿ ಆಟ ಶುರುವಾಗುತ್ತೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಟಿಕೆಟ್ ಅಭ್ಯರ್ಥಿ ಅಂತೇಳಿ ಅನೌನ್ಸ್ ಮಾಡಿ ಆಗಿದೆ. ಅವರು ಕೂಡ ಅಧಿಕೃತವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಅಂತಿಮವಾಗಿ ರಿಸಲ್ಟ್ ದಿವಸ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ರಣಕಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.